ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಈ ದಿನ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ವೈಕುಂಠ ಏಕಾದಶಿಯ ದಿನದಂದು ಶ್ರೀಯುತ ನಮ್ಮೂರಿನ ಮೂಲ ಕುಬೇರಮೂಲೆಯ ಗ್ರಾಮ ದೇವತೆಗಳನ್ನು ನೆನೆಸುತ್ತಾ ಹಾಗೂ ಶ್ರೀ ಪಿಪಿಡಿ ಕ್ಷೇತ್ರದ ಅಗಾಧವಾದ ಕನಸುಗಳನ್ನು ಹೊತ್ತು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನವನ್ನು ನಿರ್ಮಿಸಿದ ಈ ಮೂಲ ಪೂಜಾಕರ್ತರುಗಳಾದ ಕುಟುಂಬದವರನ್ನು ಸ್ಮರಿಸುತ್ತಾ ಈ ದಿನ ಅಮ್ಮನವರ ಆಶೀರ್ವಾದಗಳೊಂದಿಗೆ 16ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು 21ನೇ ಸುತ್ತಿನ ಪಾದಯಾತ್ರೆಯ ವಿಡಿಯೋ ಚಿತ್ರೀಕರಣವನ್ನು ಮಾಡಲಾಗುತ್ತಿದೆ. ಈ ದಿನ ವಿಶೇಷವಾಗಿ ಗ್ರಾಮದ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆಗಳು ನಡೆಯುತ್ತಿದ್ದು ಒಂದು ವಿಶೇಷವಾದ ದಿನವಾಗಿದೆ. ಈ ದಿನ ಗ್ರಾಮಸ್ಥರು ಮತ್ತು ಶ್ರೀ ಆರ್ ಪ್ರಭಾಕರ್ ರೆಡ್ಡಿರವರ ನೇತೃತ್ವದಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನ ಉದ್ಘಾಟನಾ ಪೂಜೆಯಾಗುತ್ತದೆ. ತದನಂತರ ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನವು ವಿಶಾಲವಾದ ಒಂದು ಸ್ಥಳವಾಗಿರುವುದರಿಂದ ಈ ಕ್ಷೇತ್ರಕ್ಕೆ ಸದಾಕಾಲ ಧಾರ್ಮಿಕವಾದ ಭಕ್ತಿಗೀತೆಗಳನ್ನು ನಡೆಸಿಕೊಂಡು ಬರುವ ಸಲುವಾಗಿ ಗ್ರಾಮಸ್ಥರೆಲ್ಲರೂ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನಕ್ಕೆ ತಮ್ಮ ಕುಟುಂಬದ ವತಿಯಿಂದ ಕೆಲವೊಂದು ವಸ್ತುಗಳನ್ನು ನೀಡಿರುತ್ತಾರೆ. ಅದರಂತೆ ನಮ್ಮ ಕುಟುಂಬದ ವತಿಯಿಂದ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಿಯ ಮುಂಭಾಗ ಸದಾಕಾಲ ಧರ್ಮ ಜ್ಯೋತಿ ಬೆಳಗುತ್ತಿರಲಿ ಎಂದು 2 ದೀಪದ ಕಂಬಗಳನ್ನು ಹಾಗೂ ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನದ ದೇವಮೂಲೆಯಲ್ಲಿ ಸದಾಕಾಲವೂ ಭಕ್ತಿಯ ಧಾರ್ಮಿಕ ಗೀತೆಗಳು ಮೊಳಗಲಿ ಎಂದು ಒಂದು ಮೈಕ್ ಸಿಸ್ಟಮ್ ವ್ಯವಸ್ಥೆ ಸ್ಪೀಕರ್ ಸೆಟ್ಟನ್ನು ನಮ್ಮ ಕುಟುಂಬದ ವತಿಯಿಂದ ನೀಡೋಣವೆಂದು ನೆನೆಯುತ್ತಾ ನಾನು ಮತ್ತು ನಮ್ಮ ದೊಡ್ಡಪ್ಪನವರ ಮಗನಾದ ಶ್ರೀ ಅಶೋಕ್ ರವರನ್ನು ಕರೆದುಕೊಂಡು ಹೋಗಿ ಶ್ರೀಯುತ ಶ್ರೀ ಪಿಪಿಡಿ ಕ್ಷೇತ್ರದ ಕನಸನ್ನು ಹೊತ್ತು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನವನ್ನು ನಿರ್ಮಿಸಿ ಪೂಜಾಕರ್ತರುಗಳಲ್ಲಿ ಒಬ್ಬರಾದಂತಹ ಶ್ರೀಯುತ ಗುಂಡಪ್ಪನವರ ಮಗನಾದ ಶ್ರೀ ಜಿ ಸೋಮಶೇಖರ್ ಅವರಲ್ಲಿ ಚರ್ಚಿಸಿದಾಗ ನಮ್ಮ ಕುಟುಂಬದರಿಂದಲೂ ಸಹ ನಮ್ಮ ತಂದೆ ತಾಯಿಯ ನೆನಪಿನಾರ್ಥವಾಗಿ 10,000 ನೀಡುತ್ತೇವೆ ಎಂದು ತಿಳಿಸಿದರು. ತದನಂತರ ನಮ್ಮ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಸ್ಮರಣಾರ್ಥವಾಗಿ ನಾನು ಸಹ ಸುಮಾರು 16,000 ಹಾಕಿಕೊಂಡು ಒಟ್ಟು 26,000 ರೂಗಳಿಗೆ ನೀಡಿ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನಕ್ಕೆ ಸ್ಪೀಕರ್ ಸೆಟ್ ಮತ್ತು ಮೈಕ್ಗಳನ್ನು ತಂದು ನೂತನ ದೇವಸ್ಥಾನದ ದೇವಮೂಲೆಯಲ್ಲಿ ಸುಮಾರು ಒಂದು 12 ಅಡಿ ಉದ್ದದ ಒಂದು ಕಂಬವನ್ನು ನಿಲ್ಲಿಸಿ, ಕಬ್ಬಿಣದ ಕಂಬವನ್ನು ನಿಲ್ಲಿಸಿ ಅದಕ್ಕೆ ಮೈಕ್ಗಳನ್ನು ಕಟ್ಟಿ ಅಂದಿನಿಂದ ಈ ಕ್ಷೇತ್ರದಲ್ಲಿ ಧಾರ್ಮಿಕ ಭಕ್ತಿಗೀತೆಗಳನ್ನು ಹಾಕುತ್ತಾ ಬಂದಿರುತ್ತೇವೆ. ಈ ಮೈಕ್ ಸೆಟ್ಟನ್ನು ದೇವಸ್ಥಾನದ ದೇವಮೂಲೆಯಲ್ಲಿ ನೆಡಲು
ಸಹಕರಿಸಿದ ಶ್ರೀಯುತ ರಾಜಗೋಪಾಲ್ ಅಣ್ಣನವರಿಗೂ ಹಾಗೂ ಈ ಕ್ಷೇತ್ರಕ್ಕೆ ಮೈಕ್ ಸೆಟ್ ಮತ್ತು ಸ್ಪೀಕರ್ ಸೆಟ್ಗಳು ಬೇಕು ಎಂದು ಹೇಳಿದಾಗ ಹಿಂದೆ ಮುಂದೆ ನೋಡದೆ ತಮ್ಮ ಕುಟುಂಬದ ವತಿಯಿಂದ 10,000 ನೀಡುತ್ತೇವೆ ಎಂದು ನೀಡಿ ಈ ಮೈಕ್ ಸೆಟ್ಟನ್ನು ತರಲು ಕಾರಣೀಭೂತರಾದ ಶ್ರೀಯುತ ಜಿ ಸೋಮಶೇಖರ್ ಅವರ ಕುಟುಂಬದವರಿಗೂ ಹಾಗೂ ಸ್ವತಃ ನಮ್ಮ ತಂದೆ ತಾಯಿಯ ನೆನಪಿನಾರ್ಥವಾಗಿ ಸ್ವತಃ ನಾನು ಖುದ್ದಾಗಿ ನಮ್ಮ ಅಶೋಕಣ್ಣನವರನ್ನು ಕರೆದು ನನ್ನ ದ್ವಿಚಕ್ರ ವಾಹನದಲ್ಲಿ ಹೋಗಿ KR ಮಾರ್ಕೆಟಿಗೆ ಹೋಗಿ ಅಲ್ಲಿಂದ ಉತ್ತಮವಾದ ನೂತನವಾದ ಒಂದು ಮೈಕ್ ಮತ್ತು ಸ್ಪೀಕರ್ಗಳನ್ನು ತಂದು ಶ್ರೀ ಪಿರಿಯಾಪಟ್ಟಣ ನಮ್ಮ ನೂತನ ದೇವಸ್ಥಾನದಲ್ಲಿ ಅಳವಡಿಸಲಾಗಿರುತ್ತದೆ. ಅಂದಿನಿಂದ ಶ್ರೀ PPD ಕ್ಷೇತ್ರದಲ್ಲಿ ಇದುವರೆಗೂ ಸಹ ಧಾರ್ಮಿಕ ಭಕ್ತಿಯ ಗಾನಸುದೆ ಹಾಡುಗಳನ್ನು ಹಾಕುತ್ತಾ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಲ್ಲಿ ಏಕಾಗ್ರತೆಯನ್ನು ಮೂಡಿಸುವ ಧರ್ಮದ ಕೆಲಸವನ್ನು ಮಾಡುತ್ತಾ ಬರಲಾಗಿರುತ್ತದೆ. ಈ ದಿನ ವಿಶೇಷವಾಗಿ ಅಮ್ಮನವರ ಆಶೀರ್ವಾದಗಳೊಂದಿಗೆ ಪಾದಯಾತ್ರೆಯನ್ನು ಕೈಗೊಂಡಿರುವುದು ನಮ್ಮ ಅದೃಷ್ಟವೆಂದೇ ಭಾವಿಸುತ್ತೇನೆ. ಈ ಒಂದು ತಂಪು ವಾತಾವರಣ ನಿಜಕ್ಕೂ ಪಾದಯಾತ್ರೆಯನ್ನು ಮಾಡಲು ಭಾಳ ಅನುಕೂಲಕರವಾದ ವಾತಾವರಣವಾಗಿದೆ. ಗ್ರಾಮಸ್ಥರೆಲ್ಲರೂ ಇದನ್ನು ಭವಿಷ್ಯದ ದಿನಗಳಲ್ಲಿ ಬಳಸಿಕೊಳ್ಳಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ. ಹಾಗೂ ಎಂದಿನಂತೆ 21ನೇ ಸುತ್ತಿನ ಪಾದಯಾತ್ರೆಯ ನಂತರ 21 ಬಾರಿ ಘಂಟಾನಾದವನ್ನು ಬಾರಿಸಲಾಗುವುದು. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಸರ್ವೇ ಜನೋ ಸುಖಿನೋ ಭವತು.